ಹೇಳ್ತೀನಿ, ಅದೆಲ್ಲ ಪಬ್ಲಿಕ್ ಎಲ್ಲ ಡಿಸ್ಕ್ಲೋಸ್ ಮಾಡಿ. ಸರ್, ಇವತ್ತು ವಿರೋಧ ಪಕ್ಷದವರು ಪೂರ್ತಿ ಆರ್ ಅಶೋಕ್ ಅವರು ಹೇಳಿದ್ದಾರೆ ಸರ್, 36,000 ಕೋಟಿ ಟೆಂಡರ್ ಅಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಪಡೆದಿದೆ ಸರ್ಕಾರ. ಅವ್ರಿಗೆ ಲಾರಿಲಿ ತುಂಬಿ ಕಳಿಸ್ಕೊಡೋಣ. ಲಾರಿಲಿ ಏನು ಬೇಕು ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ರು. ಅವರಿಬ್ಬರು ಕೂಡ ಈ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಅವ್ರ ಕಾಲದಲ್ಲಿ ಯಾಕೆ ಟೆಂಡರ್ಗಳು ಮಾಡೋಕ್ಕಾಗಲಿಲ್ಲ? ಅವರೇ ಇದ್ರಲ್ಲ. ಈಗ 6,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಹಿಂದೆ 14-15 ಜನಕ್ಕೆ ನಾವು ಕೊಟ್ಟಿದ್ದೋ ಕಸದಿಂದ ಇದನ್ನು ಪವರ್ ಮಾಡಿ ಅಂತ. ಒಬ್ಬರು ಕೂಡ ಸಕ್ಸಸ್ ಆಗಿಲ್ಲ. ಒಬ್ಬರು ಎಲ್ಲ ಕ್ಯಾನ್ಸಲ್ ಆಗಬೇಕು. ಎಲ್ಲ ಅಂಗಡಿ ಮುಚ್ಕೊಂಡು ಹೊರಟೋದ್ರು. ಬರೀ KPC ಎಲ್ಲಿ ಮಾತ್ರ ಒಂದು ಬಿಡದಿಲ್ಲಿ ನಡೀತಾ ಇದೆ. ಅವ್ರ ಗೌರ್ಮೆಂಟ್ ಇತ್ತಲ್ಲ. ಈಗ ನಾನು ಈ ಡಿಸಿಷನ್ ತೊಗೋಬೇಕಾದ್ರೆ ಡೆಲ್ಲಿಲಿ ಬಂದು ನೋಡಿದ್ದೀನಿ, ಹೈದ್ರಾಬಾದ್ನಲ್ಲಿ ಬಂದು ನೋಡಿದ್ದೀನಿ, ಚೆನ್ನೈಲಿ ಹೋಗಿ ನೋಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಇವತ್ತು 6,000 ಕೋಟಿ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮಗೆಲ್ಲೂ ಜಾಗನೇ ಸಿಗಲಿಲ್ಲ. ನಾನು ಅದಕ್ಕೆ ಕೊನೆಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಜಾಗನ ಪರ್ಚೇಸ್ ಮಾಡಿದ್ವಿ. ಮೊದಲು ಯಾರು ತೆಗೆದುಕೊಂಡಿದ್ರು, NOC ಯಾರು ಇತ್ತು ಅದನ್ನು ಪರ್ಚೇಸ್ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ವಿ. ಅದಾದಮೇಲೆ ನೈಸ್ ಅವರ ಜಾಗನ ಬಿಡಿಸ್ಕೊಂಡಿದ್ವಿ. ಅವರು ಬಿಟ್ಟಿದ್ದ ಜಾಗನ ಕೆಲವರು ತೆಗೆದುಕೊಂಡಿದ್ರು. ಸೊ ಬೇಕಾದಷ್ಟು ಕಡೆ ಆಹ್ವಾನವನ್ನು ಮಾಡಿದ್ದೀನಿ, ನೀವು ಯಾರು ಜಮೀನು ಕೊಡೋಗಿದ್ರೆ ಮುಂದಕ್ಕೆ ಬನ್ನಿ ಅಂತ. ಸೊ ಯಾರು ಪಕ್ಕದಲ್ಲಿ ಕಸ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ನಮ್ಮ MLAಗಳೇ 800 ಕೋಟಿ ರೂಪಾಯಿ ಅಷ್ಟು MLAಗಳ ಒತ್ತಡದ ಮೇಲೆ ನಾವು ಅವ್ರಿಗೆ ಈ ರೋಡು ಡೆವಲಪ್ಮೆಂಟ್ಗೆ, ಆ ಡೆವಲಪ್ಮೆಂಟ್ಗಿಂತ ಕ್ಷೇತ್ರಗಳಲ್ಲಿ ಕೊಡ್ತಾ ಇದ್ದೀವಿ. ನಿಂಬಾವಳಿಯವರನ್ನೇ 2-3 ಸತಿ ನಿಲ್ಲಿಸೇ ಬಿಟ್ಟಿದ್ರು. ಕಸ ಹಾಕ್ಸ್ಕೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ರು. ಎಲ್ಲಿ ಹಾಕ್ಸ್ಕೊಳ್ತಾರೆ? ನಮ್ಮ ಕ್ಷೇತ್ರದಲ್ಲಿ ಯಾಕೆ ಹಾಕ್ತೀರಾ? ಹೊರಗಡೆ ಅವ್ರು ಹಾಕಿದ್ರು. ಸೊ ಕಸ ಬರ್ನ್ ಮಾಡಬೇಕು, ಕಸದಿಂದ ಗ್ಯಾಸ್ ಆಗಬೇಕು, ಕಸದಿಂದ ಕರೆಂಟ್ ಆಗಬೇಕು.